ಇವರು 2023ರಲ್ಲಿ ಮ್ಯಾನಿಫೆಸ್ಟೋ ಮಾಡಿರುವ ಸಂದರ್ಭದಲ್ಲಿ ಎಲೆಕ್ಷನಿಗೆ ಅನೇಕ ಗ್ಯಾರಂಟಿಗಳನ್ನು ಪ್ರಕಟಿಸಿದರು. ಅದರಲ್ಲಿ ಒಂದು ಗ್ಯಾರಂಟಿ ನಮ್ಮ NRIಗೋಸ್ಕರ ಅಲ್ಲಿ ತೋರಿಸಿದ್ರಿಂದ ನಮಗೆಲ್ಲರಿಗೂ ಭಾಳ ಒಂದು ಸಂತೋಷವಾಗಿತ್ತು. ಅದರ ಪ್ರಕಾರ ಅವರೊಂದು ನಾವು ಸಪ್ರೇಟಾಗಿ ಕೇರಳದ ಮಾದರಿಯಲ್ಲಿ ಮತ್ತು ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಮಾದರಿಯಲ್ಲಿ ನಾವೊಂದು NRI ಮಿನಿಸ್ಟ್ರಿಯನ್ನು ಕರ್ನಾಟಕದಲ್ಲೂ ಫಾರ್ಮ್ ಮಾಡ್ತೀವಿ. ಒಂದು ಸಿಂಗಲ್ ವಿಂಡೋ ಫೆಸಿಲಿಟಿಯನ್ನು ನಾವು ಕೊಡ್ತೀವಿ. ಅನಿವಾಸಿ ಭಾರತೀಯವರ ಅನೇಕ ಸಮಸ್ಯೆಗಳಿದೆ, ಅದನ್ನು ಕೂಡ ಸ್ಪಂದಿಸೋದಕ್ಕೆ ಸುಲಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಇಲ್ಲಿ ತರೋದಕ್ಕೂ ಸುಲಭ ಆಗುತ್ತೆ ಮತ್ತು ಟೂರಿಸಮನ್ನು ಇಂಪ್ರೂವ್ ಮಾಡೋದಕ್ಕೂ ಸುಲಭ ಆಗುತ್ತೆ ಅನ್ನುವ ಒಂದು ಮಾತು ನಮಗೆಲ್ಲರಿಗೂ ತಿಳಿದಿತ್ತು. ಅದೇ ಸಂದರ್ಭದಲ್ಲಿ ಆ ಮ್ಯಾನಿಫೆಸ್ಟೋದಲ್ಲಿ 1000 crores ಇಟ್ಟು ರಿವಾಲ್ವಿಂಗ್ ಫಂಡ್, ಅದು ಎಕ್ಸ್ಪೆಂಡಿಚರ್ ಅಲ್ಲ, ಅದು ಖರ್ಚಲ್ಲ, ಅದು ರಿವಾಲ್ವಿಂಗ್ ಫಂಡನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಮಾಡಿದ್ದೇ ಆದಲ್ಲಿ ಅನೇಕ ಕನ್ನಡ NRIಸ್ಗಳು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಒಂದು 20% ಸರ್ಕಾರದ ಕಡೆಯಿಂದ ಅದನ್ನು ತಗೊಂಡು 80% ಅವ್ರ ಕಡೆಯಿಂದ ಹಾಕಿ ನಂತರದ ಟೈಮ್ ಅದನ್ನು ಅವ್ರು ರಿಟರ್ನ್ ಮಾಡಬೇಕು. ಅದು ಯಾವಾಗಲೂ ಆ ರಿವಾಲ್ವಿಂಗ್ ಫಂಡು ಹಾಗೆ ಉಳಿತದೆ. ಅದು ಕೂಡ ಕನ್ನಡದ ಇಕಾನಮಿ ಆರ್ಥಿಕತೆಯ ಅಭಿವೃದ್ಧಿಗೋಸ್ಕರ ಹೆಲ್ಪ್ ಆಗೋದು. ಆದರೆ ಈಗ 2.5 ವರ್ಷ ಅದು ಮುಗಿದಿರೋದ್ರಿಂದ ಸರ್ಕಾರದ ಅವಧಿ ಇದುವರೆಗೆ ಈ ಗ್ಯಾರಂಟಿಯ ಬಗ್ಗೆ ಯೋಚನೆ ಮಾಡದೇ ಇರುವುದರಿಂದ ನಾವೆಲ್ಲ ಈಗ 38 ದೇಶದ ಪ್ರತಿನಿಧಿಗಳು ಒಂದು 42 ಜನ ಇಲ್ಲಿ ಬಂದು ಸೇರಿದ್ದೀವಿ. ಇವತ್ತು ಮನವಿಯನ್ನು ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೀವಿ. CM ಅವರು ಈಗ ಭರವಸೆ ನೀಡಿದರು. ಅವರು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡಿ ನಾನು ಈ ಮಿನಿಸ್ಟ್ರಿಯನ್ನು ಹೊಸದಾಗಿ ಫಾರ್ಮ್ ಮಾಡೋದರಿಂದ ಅವರ ಒಂದು ಒಪ್ಪಿಗೆಯ ಪ್ರಕಾರ ಅದನ್ನು ಫಾರ್ಮ್ ಮಾಡ್ತೀನಿ ನಾನು. ಯಾಕೆಂದರೆ ಮ್ಯಾನಿಫೆಸ್ಟೋದಲ್ಲಿ ಇರೋದರಿಂದ ನಾವು ಅದನ್ನು ನೆರವೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ನಾವು ಸೌದಿ ಅರೇಬಿಯಾದಿಂದ ವಿಧಾನಸೌಧಕ್ಕೆ ಬೆಲ್ಗಾಮ್ಗೆ ನಾವು ಬಂದಿದ್ದೇವೆ. ನಾವೆಲ್ಲರೂ 40 ರಾಷ್ಟ್ರದ ಜನಗಳು ಒಂದಾಗಿ ನಮ್ಮ ಒಂದು ಮನವಿಯನ್ನು ತಕ್ಕೊಂಡು ಬಂದಿದ್ದೇವೆ. ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರ ಹತ್ರ ಭೇಟಿ ಮಾಡಿ ಅವರಿಗೆ ನಾವು ನಮ್ಮ ಮನವಿಯನ್ನು ಅರ್ಪಿಸಿದ್ದೇವೆ. ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ರಿಯಲಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆಯನ್ನು ನಾವೆಲ್ಲರೂ ಒಪ್ಪಿಗೆ ತಗೊಂಡು ಹೋಗಿ ಅವರ ಭರವಸೆ ಮುಂದೆ ನೋಡ್ತಾ ಇದ್ದೇವೆ. ಅವರು ಪ್ರಾಮಿಸ್ ಮಾಡಿದ ಹಾಗೆ ನಮಗೆ NRK ಅವರಿಗೆ ಮಿನಿಸ್ಟ್ರಿ ಮಾಡುವಂಥ ಒಂದು ಸಚಿವಾಲಯವನ್ನು ಮಾಡುವ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸಹ ಅವರು ಹೈಕಮಾಂಡ್ ಹತ್ರ ಮಾತಾಡಿ ನಮಗೆ ಒಪ್ಪಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ಸಚಿನ್ ಅಂತ. ನಾನು ಪೋಲೆಂಡ್ ಕನ್ನಡಿಗರು ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಇಂಡೋ ಪೋಲಿಷ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಇವತ್ತು ನಾವು ಇಲ್ಲಿ ಬಂದಿರೋದು NRI ಫೋರಮ್ ಪ್ರಕಾರ ಇಲ್ಲಿ ಒಂದು ಮಿನಿಸ್ಟ್ರಿ ಮತ್ತು ಪೊಸಿಷನ್ ಓಪನ್ ಮಾಡೋಕ್ಕೆ ಬಂದಿದ್ದೀವಿ. ನಾವು ಹಲವಾರು ಕಂಟ್ರೀಸಿಂದ ಬಂದಿದ್ದೀವಿ. ದುಬೈ, ಕುವೈತ್, UAE, ಆಮೇಲೆ ಪೋಲ್ಯಾಂಡ್, ಆಸ್ಟ್ರೇಲಿಯಾ, US ಇಲ್ಲಿಂದೆಲ್ಲ ಬಂದಿದ್ದೀವಿ ನಾವು. ಸೊ ಒಟ್ಟು ಒಂದು 15 ಕಂಟ್ರಿಯಿಂದ 40 ಜನ ಬಂದಿದ್ದೀವಿ. ಬೆಳಗಾವಿಗೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ಜನರು ತುಂಬ ಫ್ರೆಂಡ್ಲಿ ಇದ್ದಾರೆ. ಎಲ್ಲ ಹಾಸ್ಪಿಟಾಲಿಟಿ, ಏರ್ಪೋರ್ಟಿಂದ ಹೋಟೆಲಿಂದ ಇಲ್ಲಿ ತನಕ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ. ಇವತ್ತು ನಾವು CM ಮತ್ತು DCMನ ಮೀಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ನಮ್ಮ ಮನವಿ ಪತ್ರ ಅವ್ರಿಗೆ ಸಲ್ಲಿಕೆ ಮಾಡ್ತಾಯಿದ್ದೀವಿ. ಸೊ ಈ ಮನವಿ ಪತ್ರದಲ್ಲಿ NRI ಮಿನಿಸ್ಟ್ರಿ NRIಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಹಾಗೂ ಒಂದು ಮಿನಿಸ್ಟ್ರಿ ಪೋರ್ಟಲ್ನ ಕ್ರಿಯೇಟ್ ಮಾಡಿ ಅಂತ ನಮ್ಮ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ. ನಮಸ್ತೆ. ಇವತ್ತು ನಾವು ಸುಮಾರು 34 ದೇಶಗಳ 42 ಪ್ರತಿನಿಧಿಗಳು NRIs ಎಲ್ಲ ಬಂದಿದ್ದೀವಿ. ಸರ್ಕಾರದ ಗಮನ ಸೆಳೆಯೋಕ್ಕೆ, ಏನಕ್ಕೆಂದರೆ ಏನು NRI ಸಮಸ್ಯೆ ಇದೆ, NRI ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮನದಟ್ಟಾಗುವಂತೆ ನಮ್ಮ ರೊನಾಲ್ಡ್ ಕೊಲೋಸ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ದೇಶಗಳ ಎಲ್ಲ ಕನ್ನಡಿಗ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪ್ರತಿನಿಧಿಗಳು ಬಂದು ಏನೆಲ್ಲ ಸಮಸ್ಯೆ ಇದೆ ಅದರಲ್ಲಿ ಮುಖ್ಯವಾಗಿ ಏನು ನಮ್ಮ ದುಬೈಯಲ್ಲಿ UAEಯಲ್ಲಿ ಇವಾಗ ಒಂದು ಯಾರಾದರೂ ಸತ್ತು ಹೋದರೆ ಅವರ ಬಾಡಿಯನ್ನು ಈ ದೇಶಕ್ಕೆ ಕಳಿಸ್ಬೇಕಾದ್ರೆ ನಮಗೆ ಆಗುವಂಥ ಖರ್ಚು ವೆಚ್ಚ ಹಾಗೂ ಅಲ್ಲಿರುವಂಥ ಲೇಬರ್ ಇಶ್ಯೂಸನ್ನು ಅಡ್ರೆಸ್ ಮಾಡೋಕ್ಕೆ ಕರ್ನಾಟಕ ಸರ್ಕಾರದಿಂದ ಸರಿಯಾದ
ಕೆಲವು ಮಾಹಿತಿಗಳ ಕೊರತೆ ಕೂಡ ಇದೆ. ಇದನ್ನೆಲ್ಲ ನಾವು ಸರ್ಕಾರದ ಗಮನಕ್ಕೆ ತಂದು ಮುಂದಿನ ಹಂತದಲ್ಲಿ ಒಂದು ನಮಗೆ ಏನು NRIಗೆ ಮಿನಿಸ್ಟ್ರಿಯನ್ನು ಮಾಡ್ತೀವಿ ಅಂತ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಅದನ್ನು ಕೂಡ ನೆನೆಸುತ್ತಾ ನಮ್ಮ ಸಮಸ್ಯೆಗೆ ನೀವು ಧ್ವನಿಯಾಗಿ ನಾವು ಖಂಡಿತ NRIಸು ಇಲ್ಲಿಯ ಸಿಂಗಲ್ ವಿಂಡೋ ಮುಖಾಂತರ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ನಾವು ರೆಡಿ ಇದ್ದೇವೆ. ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ 32 ದೇಶದ 42 ಪ್ರತಿನಿಧಿಗಳು ಬಂದಿದ್ದೀವಿ. ಎಲ್ಲರ ಒಕ್ಕೊರಲ ಬೇಡಿಕೆ ಏನಂದರೆ NRI ಮಿನಿಸ್ಟ್ರಿಯನ್ನು ಮಾಡಿ ಅಂತ ಅಷ್ಟೇ. ನಿಜವಾಗ್ಲೂ ವೆರಿ ಪ್ರಾಮಿಸಿಂಗ್ ಆಗಿ ನಮ್ಮೊಂದಿಗೆ ಇದು ಮಾಡಿದ್ದಾರೆ, ತುಂಬ ಸಮಯ ಕೊಟ್ಟಿದ್ದಾರೆ. ನಮ್ಮ ಮಾತನ್ನು ತುಂಬ ತದೇಕ ಚಿತ್ತದಿಂದ ಕೇಳಿಬಿಟ್ಟು ಖಂಡಿತ ಒಂದು ಹೈಕಮಾಂಡ್ ಮುಖಾಂತರ ಮಾತಾಡಿ ಏನು ಇದು ಮ್ಯಾನಿಫೆಸ್ಟೋದಲ್ಲಿ ನಾವು ಇದು ಕೊಟ್ಟಿದ್ದೀವಿ ಅದನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನಾವು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಮಾರ್ಚ್ ನಂತರ ಖಂಡಿತ ನಿಮಗೆ ಸೆಕ್ರೆಟರಿಯೇಟನ್ನು ಮಾಡ್ತೀವಿ ಅಂತ ಭರವಸೆ ಮುಖಾಂತರ ನಾವು ಖಂಡಿತ ಮಾಡ್ತೀವಿ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ನಮ್ಮ DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಖಂಡಿತ ಇದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಲ್ಲ NRIಸು ಒಟ್ಟಾಗಿ ಬಂದು ಸರ್ಕಾರವನ್ನು ಇಷ್ಟು ಒಂದು ಆರ್ಗನೈಸಿಂಗ್ ವೇಯಲ್ಲಿ ನಾವು ಬೇಡಿಕೆ ಕೊಟ್ಟಿರೋದು. ಆ ಬೇಡಿಕೆಗೆ ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರೊಂದು ಇದು ನಮಗೆ ಪಾಸಿಟಿವ್ ಆಗಿ ನಮ್ಮೊಂದಿಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಖಂಡಿತ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಪ್ರವೀಣ್ ಶೆಟ್ಟಿ, ದುಬೈ, KNRI ಫಾರ್ಮ್ ಅಧ್ಯಕ್ಷ, UAE. ನಮ್ಮ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ NRIಗಳಿಗೆ ಎಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಣಿಸ್ಕೊಳ್ತಾರೆ NRIಗಳು ಎಲ್ಲರಿಗೂ ಸುಖಿ ಅಂತ. ಖಂಡಿತ ಇಲ್ಲ. ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಗಲ್ಫ್ ಭಾಗದಲ್ಲಿ, ಅದು ನಿಮ್ಮ ದುಬೈ ಇರ್ಬೋದು ಅಥವಾ ಬೆಹರೀನ್, ಕತಾರ್, ಮಸ್ಕತ್, ಸುಯತ್, ಇಲ್ಲಿ ನಮ್ಮದು ಬ್ಲೂ ಕಲರ್ಸ್ ಇದ್ದಾರೆ. ನಮ್ಮ ಬ್ಲೂ ಕಲರ್ಸ್ ಪೇಡ್ಸ್ ಅಂತ ಹೇಳಿದ್ರೆ ಲೇಬರರ್ಸ್ ತುಂಬ ಜನ ಇದ್ದಾರೆ. ಸೊ ಗಲ್ಫ್ ಕಂಟ್ರಿಲಿರುವಂಥ ಲೇಬರ್ಸ್ನವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವೇನು ಸರ್ಕಾರದಿಂದ ಹಣ ಕೊಡಿ ಅಂತ ಕೇಳೋದಿಲ್ಲ, ಫೆಸಿಲಿಟಿ ಥ್ರೂ ಮೇಯ್ನಾಗಿ ನಮಗೆ ಒಂದು ಮಿನಿಸ್ಟ್ರಿ ಅಂತ ಇದ್ದರೆ, ಮೊದಲೊಂದು ಇದು NRI ಫೋರಮ್ ಅಂತಿತ್ತು. ಈಗ ಅದು ಕೂಡ ಸದ್ಯಕ್ಕೆ ಅದಕ್ಕೆ ಯಾರು ಇಲ್ಲ. ಈಗ ಆ NRI ಫೋರಮ್ ವೈಸ್ ಚೇರ್ಮನ್ನು ಅಥವಾ ಒಂದು ಮಿನಿಸ್ಟ್ರಿ ನಮ್ಗೆ ಸಿಕ್ಕಿದರೆ ಅಟ್ಲೀಸ್ಟ್ ನಮಗೊಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಮ್ಮ ಕೊಲಾಸ್ ಅವರು ಇವಾಗಲೇ ಹೇಳಿದ್ದಾರೆ, ಎಷ್ಟೋ ಜನರಿಗೆ ಕೆಲಸ ಹೋದಾಗಲೂ ಲೇಬರ್ ಪ್ರಾಬ್ಲಮ್ ಆಗುತ್ತೆ, ಸತ್ತಾಗೋ ಡೆಡ್ ಬಾಡಿಗೆ ತರುವಂಥದ್ದು ಅನೇಕ ರೀತಿಯ ಇದು ಬೇರೆ ಬೇರೆ ಗುಜರಾತ್ ಹಾಗೂ ಕೇರಳದಲ್ಲಿ ಬೇರೆ ಬೇರೆ ರೀತಿ ಇದೆ. ನಮ್ಮಲ್ಲಿ ದುಡಿಯುವಂಥ ಕೆಲಸ ಬ್ಯಾಕ್ ಹೋಮ್ ಕಂಟ್ರಿಯಲ್ಲಿ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ಬೇಕು ತಂದೆ ತಾಯಿಗಳಿಗೆ, ಅದನ್ನ ನಮಗೊಂದು ಪ್ರೀಮಿಯಮ್ ಅವರು ನಾವು ದುಬೈಲಿರುವವರು ಕಟ್ತಾರೆ. ಸೊ ಇಲ್ಲಿ ಅವರಿಗೊಂದು ಗೌರ್ಮೆಂಟಲ್ಲಿ ಒಂದು ಫೆಸಿಲಿಟಿ. ಹಾಗೆ ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡೋದಿದ್ದರೆ ಅಥವಾ ನಾವು ಒಂದು ಬೇರೆ ಏನಾದರೂ ಕೂಡ ನಮ್ಮ NRIಗೆ ಒಂದು ಪ್ರಿಫರೆನ್ಸ್ ಬೇಕು, ನಮಗೊಂದು ಇಂಪಾರ್ಟೆನ್ಸ್ ನಮಗೆ ಬೇಕಾದ್ರೆ. ಆದ್ದರಿಂದ ಇವತ್ತು ನಾವು ಇವತ್ತು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು DK ಶಿವಕುಮಾರ್ ಅವ್ರನ್ನ ನಮ್ಮ ಡೆಪ್ಯೂಟಿ CM ಅವ್ರನ್ನ ಕೂಡ ವೆಯ್ಟ್ ಮಾಡ್ತಾಯಿದ್ದೇವೆ. ಅವರಿಂದಲೂ ಕೂಡ ಭರವಸೆ ಸಿಗ್ತದೆ ಅಂತ ಹೇಳಿ ನಾವು ಇಷ್ಟು ವರ್ಷದ ಮೇಲೆ ಒಂದು ದೊಡ್ಡ ಒಂದು ನಿಯೋಗವನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ. ದುಬೈ ಎಲ್ಲರೂ ಸೇರಿ ಬಂದಿದ್ದೇವೆ. ಖಂಡಿತ ಈ ಸರ್ಕಾರ ನಮಗೆ ಒಂದು NRI ಮಿನಿಸ್ಟ್ರಿ ಮಾಡಿ ಕೊಡ್ತಾರಂತ ಭರವಸೆಯೊಂದಿಗೆ ನಾವೆಲ್ಲರ ಪರವಾಗಿ ಕೂಡ ನಾನು ಇನ್ನೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸ್ತಿದ್ದೇನೆ. ನಮಸ್ಕಾರ, ನಾನು ರವಿ ಶೆಟ್ಟಿ, ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷ. NRIಗಳಿಗೆ ಇತಿಹಾಸದಲ್ಲಿ ಬಹಳ ಒಂದು ವಿಶೇಷ ದಿನ, ಹಾಗೆ ಸಂತೋಷದ ದಿನ. ಮೋರ್ ದೆನ್ 30 ಕಂಟ್ರೀಸಿಂದ ನಾವೆಲ್ಲ ಲೀಡರ್ಸ್ ಬಂದಿದ್ದೇವೆ. ರೊನಾಲ್ಡ್ ಕೊಲಸ್ ಅವರ ನಾಯಕತ್ವದಲ್ಲಿ ನಮ್ಮ ಮನವಿ, ನಮ್ಮ ಆಶಯಗಳನ್ನು ಕೊಟ್ಟಿದ್ದೇವೆ. ಸಂತೋಷ ಏನೆಂದರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಬೇಗ NRI ಮಿನಿಸ್ಟ್ರಿ, ಸೆಕ್ರೆಟರಿಯೇಟ್ ಆಗ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ. NRIಗಳ ತೊಂದರೆಗಳನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಸೊ ವಿ ಆರ್ ರಿಯಲಿ ವೇಟಿಂಗ್ ಫಾರ್ ಮೋರ್ ಗುಡ್ ನ್ಯೂಸ್. ಥ್ಯಾಂಕ್ ಯು. ಕುಮಾರ್ ಅಂತ, ಬೆಹರಿನ್ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು, ಹಾಗೆ ಈಗ NRI ಫಾರಮ್ನ ಅಧ್ಯಕ್ಷರಾಗಿದ್ದೇನೆ. ಅದೇ ಅವರ ಮ್ಯಾನಿಫೆಸ್ಟೋದಲ್ಲಿದ್ದ ಹಾಗೆ NRI ಒಂದು ಮಿನಿಸ್ಟ್ರಿ ಮಾಡುವಂಥ ಒಂದು ಮ್ಯಾನಿಫೆಸ್ಟೋ ತಿಳಿಸಿದ್ರು. 6 ಐಟಮ್ ಇತ್ತು ಅದರಲ್ಲಿ 5 ಪೂರೈಸಿದ್ದಾರೆ, ಇನ್ನೊಂದು ಬಾಕಿ ಇದೆ NRI ಮಿನಿಸ್ಟ್ರಿ ಮಾಡುವಂಥದ್ದು. ಅದನ್ನು ಈಗ ಇವತ್ತು ಸ್ಟೀಫನ್ ಅವರು ಹೇಳಿದರು, ಅಂದರೆ ಅದನ್ನು ನಾವು ಮಾರ್ಚಲ್ಲಿ ಮಾಡಿ ಕೊಡ್ತೇವೆ ಅಂತ ಪ್ರಾಮಿಸ್ ಕೊಟ್ಟಿದ್ದಾರೆ. ನಮಗೆ ಭಾಳ ಹೌದು, ನಮ್ಮ ಸಮಸ್ಯೆಗಳ ಅವರಿಗೆ ತಿಳಿಸಿದ್ವು, ವಿವರವಾಗಿ ತಿಳಿಸಿದ್ವು. ಅದಕ್ಕೆ ಒಪ್ಪಿದ್ದಾರೆ. ನಮ್ಮ ಇದು ಮ್ಯಾನಿಫೆಸ್ಟೋನಲ್ಲಿ ಏನಂತ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀರಿ, ನನ್ನ ಗಮನಕ್ಕೂ ತಂದಿದ್ದೀರಿ. ನಾನು ಅದನ್ನ ಹೈಕಮಾಂಡ್ ಜೊತೆ ಮಾತಾಡಬೇಕಾಗ್ತದೆ. ಮ್ಯಾನಿಫೆಸ್ಟೋನಲ್ಲಿ ಹೇಳ್ತೀವಿ ನಿಜ, ಆದರೆ ಹೊಸದಾಗಿ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ
ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ. ಸೊ ಮಾಡ್ತೀನಿ ನಾನು ಡೆಲ್ಲಿ ಹೋದಾಗ ಮಾಡ್ತೇನೆ. We have to make a NRI separately. Recently, I would like to thank my colleague, Mr. Priyank Karge, Mr. Sharad Bachegoda, and Mr. A.B. Patil. Looking at all our desire and the welfare of you to see that ease of doing business and the speed of doing business, we have opened separate offices for the ITBT and other investment separately. One is in Kalidasa Road, in Gandhinagar for the investment proposal. The second ITBT in Kumara Park, so that you will not have hassles and you can directly meet the officials and see that your investment proposal is there. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಬೆಳಗಾಂ.